ಜನಸಾಮಾನ್ಯರಿಗೆ ಶಿಕ್ಷಣ ಹಾಗೂ ಜೀವನದ ಉತ್ತಮ ಮಾರ್ಗದರ್ಶನ ಹಾಗೂ ಸರಿತಪ್ಪುಗಳ ಕುರಿತು ಅರಿವು ಮೂಡಿಸುವ ವಿಚಾರದಲ್ಲಿ ಶಿಕ್ಷಕರ ರೀತಿಯಲ್ಲಿಯೇ ಸುದ್ದಿ ಮಾಧ್ಯಮಗಳು ಕೆಲಸ ಮಾಡುತ್ತವೆ ಎಂಬ ಭರವಸೆ ಸಾರ್ವಜನಿಕರಲ್ಲಿದೆ. ಆದರೆ ಸುದ್ದಿ ಮಾಧ್ಯಮದಲ್ಲಿ ಕೆಲಸ ಮಾಡುವವರು ಜನರಿಗೆ ಬುದ್ಧಿ ಹೇಳುವವರೇ ಜಾತಿ ಹೆಸರಿನಲ್ಲಿ ಸಮಾಜಕ್ಕೆ ತಪ್ಪು ಸಂದೇಶವನ್ನ ನೀಡುತ್ತಿರುವುದು ಮಾತ್ರ ವಿಪರ್ಯಾಸವಾಗಿದೆ. ವಿಶ್ವವಿಖ್ಯಾತಿ ಹೊಂದಿರುವ ಹಾಸನದ ಆಕಾಶವಾಣಿಯನ್ನ ಪ್ರೋಗ್ರಾಂ ಹೆಡ್ ಆಗಿ ಕೆಲಸ ಮಾಡುತ್ತಿರುವ ವಿಜಯ್ ಅಂಗಡಿ ಎಂಬುವವರು ಬುದ್ಧಿ ಹೇಳುವ ಜಾಗದಲ್ಲಿ ಕುಳಿತು ಲದ್ದಿ ತಿನ್ನುವ ಕೆಲಸವನ್ನ ಮಾಡಿದ್ದಾರೆ. ಶಶಿಕಲಾ ಎಂಬುವವರು ಕಳೆದ 8 ವರ್ಷಗಳಿಂದ ಆಕಾಶವಾಣಿಯಲ್ಲಿ ಉದ್ಘೋಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಕಳೆದ 1 ವರ್ಷದ ಹಿಂದೆ ಹೆರಿಗೆ ರಜೆ ತೆಗೆದುಕೊಂಡು ರಜೆ ಮುಗಿದ ನಂತರ ಪುನಃ ಕೆಲಸಕ್ಕೆ ಈ ಮುಂಚೆ ಕಾರ್ಯನಿರ್ವಹಿಸುತ್ತಿದ್ದ ಹಾಸನದ ಆಕಾಶವಾಣಿಗೆ ಬಂದಿದ್ದಾರೆ. ಈ ವೇಳೆ ಪ್ರೋಗ್ರಾಂ ಹೆಡ್ ಆಗಿದ್ದಂತಹ ವಿಜಯ್ ಅಂಗಡಿಯವರನ್ನ ಮಾತನಾಡಿಸಿ ಅನುಮತಿ ಪಡೆಯಲು ಹೋದ ಸಂದರ್ಭದಲ್ಲಿ ಜಾತಿವಾದಿ ಮನಸ್ಥಿತಿ ಹೊಂದಿರುವ ವಿಜಯ್ ಅಂಗಡಿಯವರು ಶಶಿಕಲಾ ಓರ್ವ ಮಹಿಳೆ ಎಂದು ಲೆಕ್ಕಿಸದೆ ಮನಸೋ ಇಚ್ಛೆ ಬಾಯಿಗೆ ಬಂದಂತೆ ಮಾತನಾಡಿ ಜಾತಿ ನಿಂದನೆಯನ್ನ ಸಹ ಮಾಡಿದ್ದು, ಕೀಳು ಜಾತಿಯವರಾದ ಕಾರಣ ನಾನು ಕೆಲಸ ಮಾಡುವ ಸ್ಥಳದಲ್ಲಿ ಕೆಲಸ ಮಾಡಲು ಯಾವುದೇ ಕಾರಣಕ್ಕೂ ಅವಕಾಶ ಕೊಡುವುದಿಲ್ಲ ಎಂದು ಹೇಳಿದ್ದಲ್ಲದೆ, ಶಶಿಕಲಾ ಅವರ ಜೊತೆ ಕಚೇರಿಗೆ ಹೋಗಿದ್ದ ಪೋಷಕರಿಗೂ ಸಹ ಬಾಯಿಗೆ ಬಂದಂತೆ ಮಾತನಾಡಿದ್ದು, ನಿಮ್ಮಂತವರನ್ನ ನನ್ನ ಕಚೇರಿಯೊಳಗೆ ಬಿಟ್ಟದ್ದೇ ಮೊದಲು ತಪ್ಪು ಎಂದಿದ್ದಲ್ಲದೆ ಅವಮಾನವನ್ನ ಮಾಡಿ ಕಳಿಸಿದ್ದಾರೆ. ಕಳೆದ 8 ವರ್ಷಗಳ ಹಿಂದಿನಿಂದ ನಿಯಮಾವಳಿಗಳ ಪ್ರಕಾರ ಕೆಲಸಕ್ಕೆ ಸೇರಿದ ಮಹಿಳೆಯನ್ನ ಜಾತೀಕರಣಕ್ಕೆ ಕೆಲಸ ಮಾಡಲು ಅವಕಾಶ ಕೊಡದೇ ಇರುವುದು ವಿಜಯ್ ಅಂಗಡಿಯಂತಹ ಅಧಿಕಾರಿಗಳ ಮನಸ್ಸಿನಲ್ಲಿ ಜಾತಿವಾದ ಎಂಬುದು ಎಷ್ಟರ ಮಟ್ಟಿಗೆ ಬೇರೂರಿದೆ ಎಂಬುದಕ್ಕೆ ಇದೊಂದು ನೈಜ ಉದಾಹರಣೆಯಾಗಿದೆ. ಶಶಿಕಲಾ ಅಂತ ಹೇಳ್ಬಿಟ್ಟು ನಾನು ಆಕಾಶವಾಣಿಯಲ್ಲಿ 8 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಈಗ 1 ವರ್ಷದ ಹಿಂದೆ ನಾನು ಹೆರಿಗೆ ರಜಾ ಅಂತ ಹೇಳ್ಬಿಟ್ಟು ರಜೆ ತಗೊಂಡು ಹೋಗಿದ್ದೆ. ನಾನು ಹೋಗೋ ಮೊದಲು ಅಲ್ಲಿದ್ದಂಥ ಅಧಿಕಾರಿಗಳಿಗೆ ಮಾಹಿತಿನ ಹೇಳಿನೇ ಹೋಗಿದ್ದೆ, ಸರಿ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳಿದರು. ಈಗ ಬೇರೆ ಅಧಿಕಾರಿ ಆ ಸ್ಥಾನದಲ್ಲಿ ಬಂದಿದ್ದಾರೆ. ಈಗ ಬಂದಿರೋರು ನನಗೆ ಮತ್ತೆ ನಾನು ಕರ್ತವ್ಯದಲ್ಲಿ ನಿರ್ವಹಿಸೋದಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಯಾರು ಮೇಡಮ್? ವಿಜಯ್ ಅಂಗಡಿ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ ಸರ್. ಏನಾಗಿದ್ದಾರೆ ಅವರೀಗ ಪ್ರೋಗ್ರಾಮ್ ನೈಟ್ ಅವರೇ ಆಗಿದ್ದಾರೆ. ಅವರು ಇವಾಗ ಅವಕಾಶ ಕೊಡೋಕ್ಕಾಗೋದಿಲ್ಲ, ಈಗ ರೂಲ್ಸ್ ಎಲ್ಲ ಚೇಂಜ್ ಆಗಿದೆ, ನಿಮ್ಗೆ ಅವಕಾಶ ಕೊಡೋಕ್ಕಾಗಲ್ಲ, ನಿಮ್ಮಂಥವ್ರಿಗೆಲ್ಲ ಅವಕಾಶ ಕೊಟ್ಟರೆ ಹಂಗೆ ಹಿಂಗೆ ಏನೇನೋ ಮಾತಾಡ್ತಾ ಇದ್ದಾರೆ. ಬರ್ಬೇಕಾದ್ರೆ ಆವಾಗಿನ ಅಧಿಕಾರಿಗಳಿದ್ರು, ಅವ್ರ ಹತ್ರ ರಜೆ ತಗೊಂಡು ಪರ್ಮಿಷನ್ ತಗೊಂಡು ಸರ್ ನಾನು ಈ ಥರ ಹೋಗ್ತಿದ್ದೆ. ಅವರು ತುಂಬ ಇದರಿಂದ ಹೋಗ್ಬಾರಮ್ಮ ನಿಮ್ಗೆ ಒಳ್ಳೇದಾಗಲಿ ಅಂತಂದು ಹೇಳ್ಕೊಳ್ತಿದ್ರು. ಅವರು ಇವ್ರು 10 ತಿಂಗಳಿಂದ ಒಂದು ಅದೆಲ್ಲ ಮುಗಿಸ್ಕೊಂಡು ಆದ ಡೆಲಿವರಿಯನ್ನು ಮುಗಿಸ್ಕೊಂಡು ಪಾಪ 10 ತಿಂಗಳಾಯಿತು. ಆಮೇಲೆ ನೆಕ್ಸ್ಟು ನಾನು ಈಗ ಡ್ಯೂಟಿ ಹೋಗ್ತೀನಿ ಅಂತ ಹೇಳಿದ್ರು. ಆಮೇಲೆ 12ನೇ ತಾರೀಕಿನಿಂದ ಹೋಗಿ ಅವರನ್ನಕ್ಕೆ ಸಂಬಂಧಪಟ್ಟವ್ರು ಕೇಳಿದೆ. ಅವ್ರೇನು ಹೇಳಿದ್ದಾರೆ ಅಂತಂದರೆ ನಿನಗೆ ಕೊಡೋಕ್ಕೆ ಬರೋದಿಲ್ಲ, ಹಾಗೆ ನಿಮಗೆ ಮತ್ತೆ ನೀನು ಎಕ್ಸಾಮ್ ಪಾಸ್ ಮಾಡಬೇಕು ಅಂತ ಕೇಳಿದ್ದಾರೆ. ಇವರು ಏನು ಮಾಡಿದ್ದಾರೆ ಅಂತಂದರೆ, ನಾನು ಒಂದ್ಸರಿ ವಾಣಿ ಸರ್ಟಿಫಿಕೇಟ್ ಅಂತ ಎಕ್ಸಾಮ್ ಪರೀಕ್ಷೆಲ್ಲ ಆಗಿದೆ, ಇಂಥವರೆಲ್ಲ ಮಾಡಿಕೊಟ್ಟಿದ್ದಾರೆ, ನಾನು ಈಗ ಎಕ್ಸಾಮ್ ಬರೀಬೇಕು, ಇನ್ನೊಂದು ಸರಿ ಎಕ್ಸಾಮ್ ಬರೀಬೇಕು, ನನಗೆ ಅದು ಅವಶ್ಯಕತೆ ಇಲ್ಲ, ನಾನು ಇರೋದೆಲ್ಲ ಮುಂದುವರ್ಸ್ತೀನಿ ಅಂತ ಕೇಳಿದೆ. ಅದಕ್ಕೆ ಅವರು ತುಂಬ ನಿರಾಕರಿಸಿ ಏನೋ ಮಾತಾಡಿದ್ರಂತೆ. ಏನು ಮಾತಾಡಿದ್ದಾರೆ? ಜಾತಿ ನಿಂದನೆ ಮಾಡಿ ಮಾತಾಡಿದ್ದಾರೆ. ಒಟ್ಟಾರೆಯಾಗಿ ಜಾತಿವಾದಿ ಮನಸ್ಥಿತಿ ಹೊಂದಿರುವ ವಿಜಯ್ ಅಂಗಡಿಯವರಂತಹ ಕೆಲ ಅಧಿಕಾರಿಗಳಿಂದ ಸಮಾಜದಲ್ಲಿ ಶಾಂತಿ ಕಾದಾಡುವುದು ಮಾತ್ರ ಸುಳ್ಳಲ್ಲ. ಇಂತಹ ಅಧಿಕಾರಿಗಳನ್ನ ಕೆಲಸದಿಂದ ಅಮಾನತುಗೊಳಿಸಿ ಇವರಿಂದ ಮಾನಸಿಕ ಹಿಂಸೆ ಹಾಗೂ ಜಾತಿ ನಿಂದನೆಗೆ ಒಳಗಾಗಿರುವ ಮಹಿಳೆಗೆ ಕಾನೂನಾತ್ಮಕವಾಗಿ ನ್ಯಾಯ ದೊರೆಯಬೇಕು ಎಂಬುದು ದಲಿತ ಮುಖಂಡರ ಹಾಗೂ ಸಾಮಾಜಿಕ ಚಿಂತಕರ ಮಾತಾಗಿದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಆರ್ ಪುರಂ ಠಾಣೆಯಲ್ಲಿ ಜಾತಿ ನಿಂದನೆ ಪ್ರಕರಣ ದಾಖಲಾಗಿದೆ.